ಹಸಿರುಮಕ್ಕಿ ಸೇತುವೆ ನಿರ್ಮಾಣದಿಂದ ಈ ಭಾಗದ ಜನರ ಕನಸು ನನಸಾಗುತ್ತಿದೆ. 80% ಕೆಲಸ ಆಗಿದ್ದು ಮೇ ತಿಂಗಳ ವೇಳೆಗೆ ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ ಎಂದ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ತಿಳಿಸಿದರು. ಶುಕ್ರವಾರ ಸಾಗರ ತಾಲೂಕಿನ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಸಾಗರ ತಾಲೂಕಿನ ಹಸಿರುಮಕ್ಕಿಯಲ್ಲಿ ರಾಜ್ಯ ಸರ್ಕಾರದಿಂದ 125.67 ಕೋಟಿ ರೂಪಾಯಿ ಮೊತ್ತದಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದೆ. 1115 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಹಸಿರುಮಕ್ಕಿ ಕಡೆ 345 ಕಿಲೋಮೀಟರ್, ಕೊಲ್ಲೂರು ಕಡೆ 165 ಕಿಲೋಮೀಟರ್ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿಸಿದರು. ಯಾವುದೇ ಅರಣ್ಯ ಇಲಾಖೆಯವರು ಗಾರ್ಡ್ ಇರ್ಬೋದು, ಹೈಯರ್ ಆಫೀಸರ್ಸ್ ಇರ್ಬೋದು, RFO ಇರ್ಬೋದು, DFO ಇರ್ಬೋದು, RS ಇರ್ಬೋದು, CFO ಇರ್ಬೋದು, CCF ಇರ್ಬೋದು, ಅನಿವಾರ್ಯವಾಗಿ ಅವ್ರು ಏನಾದ್ರು ಹೋಗಿ ಪದೇ ಜಡ್ಡಿಗೆ ತೊಂದರೆ ಕೊಡೋದಾದ್ರೆ ನಾಟ್ ಅಲೌಡ್. ಯಾಕೆಂದ್ರೆ ಈಶ್ವರ್ ಖಂಡ್ರೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೋರ್ಟ್ ಕೇಸ್ ಇದ್ರೆ ಅದು ಸರ್ ದಯವಿಟ್ಟು ಅವ್ರಿಗೆ ಗೋಪಾಲಣ್ಣ ಅವ್ರಿಗೆ ಹೇಳಿದ್ದಾರೆ, ಕೋರ್ಟ್ ವಿಚಾರ ಇದ್ರೆ ಅದು ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಆದ್ರೆ ಫಿಸಿಕಲ್ ಅಸಲ್ಟ್ 2 ಕಡೆ ಮಾಡಿದ್ದಾರೆ ಅಂತ ಹೇಳಿ ಪ್ರೂಫ್ ಸಮೇತ ಏನಿದೆ ಅದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಮಾತಾಡೋದಿದೆ. ಅದನ್ನ ಹಂಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದೇ ಆಗಲಿ, ಯಾರೇ ಫಾರೆಸ್ಟ್ ಆಫೀಸರ್ಸ್ ಆಗಲಿ, ಸಾಮಾನ್ಯ ಜನರಿಗೆ ಪೊಲೀಸ್ ಇಲಾಖೆ ಇರ್ಬೋದು, ಫಾರೆಸ್ಟ್ ಆಫೀಸ್ ಇರ್ಬೋದು, ಯಾರೇ ಇಲಾಖೆ ಇರ್ಬೋದು, ಸಾರ್ವಜನಿಕರು ಇಲ್ಲಿ ವೈಯಕ್ತಿಕವಾಗಿ ಇಲ್ಲಿ ಮಟ್ಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಬಳಿಕ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ, ನೆನೆಗುದಿಗೆ ಬಿದ್ದಿದ್ದ ಈ ಸೇತುವೆ ಕಾಮಗಾರಿ ಬಗ್ಗೆ ಬೆಳಗಾಂ ಅಧಿವೇಶನದಲ್ಲಿ ಮಾತನಾಡಿ, ಕಾಮಗಾರಿ ಚುರುಕುಗೊಳಿಸಲು ಅನುದಾನಕ್ಕೆ ಕೋರಿಕೆ ಸಲ್ಲಿಸಿದ ಮೇರೆಗೆ ಸರ್ಕಾರ ಮೊದಲ ಹಂತದಲ್ಲಿ 45 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು, ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದರು. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇಂದಿನ ಶಾಸಕರು ಅದರ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಡೆ ಚಿಂತನೆ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಬೆಳಗಾವಿಯ ಅಧಿವೇಶನದಲ್ಲಿ ಮಾನ್ಯ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಹತ್ರ ಮೀಟಿಂಗ್ ತಗೊಂಡು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನೆಲ್ಲ ಕರೆಸಿ ಮಾತಾಡಿದ ಮೇಲೆ ಆನಂತರ ಅದಕ್ಕೆ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ. ಆನಂತರ ಈ ಸೇತುವೆಗೆ ಚುರುಕನ್ನು ಚಾಲನೆ ಕೊಟ್ಟಿದ್ದೀವಿ. ಆನಂತರ ಇದು ಶುರುವಾಗಿರೋದು ಇನ್ನು 16 ಮೀಟರ್ ಮಾತ್ರ ಬಾಕಿ ಇದೆ. 16 ಮೀಟರ್ ಬಾಕಿ ಇದೆ. 4 ಪಿಲ್ಲರ್ ಆಗಿದೆ, ಅದು ಮೇಲೆ ಬಂದಿದೆ. ಈಗ ಮಳೆಗಾಲದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಪಿಲ್ಲರ್ ಅನ್ನು ಮೇಲೆ ಎತ್ತಿದ್ದಾರೆ. ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಈ ವೇಳೆ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಸಿಗಂದೂರು ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಪರಿವೀಕ್ಷಣೆ ಮಾಡಿದರು. ರವಿ, 9 ಲೈವ್ ನ್ಯೂಸ್, ಸಾಗರ.